ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅನ್ನೋ ಕೂಗನ್ನ ಮೊದಲನೇದಾಗಿ ಎತ್ತಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಏನೇನಾಗ್ತಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಆರ್ಎಸ್ಎಸ್ನ ಪಥಸಂಚಲನವನ್ನ ಅಲ್ಲಿ ಹಮ್ಮಿಕೊಂಡಿದ್ರು ಅಂತ ನಾವು ಹಿಂದೆ ಹೇಳಿದ್ವಿ ನಿಮಗೆ. ಸೊ ಇದೇ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಅಳವಡಿಸಿದ್ದ ಭಗವದ್ಧ್ವಜಗಳನ್ನ ತೆರವುಗೊಳಿಸಲಾಗಿದೆ. ನಾಳೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪಥಸಂಚಲನಕ್ಕಾಗಿ ಭಗವದ್ಧ್ವಜಗಳನ್ನ ಅಳವಡಿಸಿದ್ರು. ಬ್ಯಾನರ್ಗಳು ಮತ್ತು ಕೇಸರಿ ಬಾವುಟಗಳನ್ನ ಕೂಡ ತೆರವು ಮಾಡಿದ್ದಾರೆ. ತಡರಾತ್ರಿ ಪುರಸಭೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇರೋ ವಿಚಾರ. ಪರವಾನಗಿ ಇಲ್ಲದೆ ಇದನ್ನ ಅಳವಡಿಸ್ಬಿಟ್ಟಿದ್ದಾರೆ, ಹೀಗಾಗಿ ನಾವು ಅದನ್ನ ಎತ್ತಿಸ್ತಾ ಇದ್ದೀವಿ ಅನ್ನೋದು ಅವ್ರದ್ದು ಸಬು. 6,000 ಚಲನ್ ಕಟ್ಟಿದ್ರೂ ಕೂಡ 6,000 ರೂಪಾಯಿ ಚಲನ್ ಕಟ್ಟಿದ್ರೂ ಕೂಡ ಹೀಗೆಲ್ಲ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ. ಆ ಮೂಲಕ ಭಗವದ್ಧ್ವಜ ಕಂಡ್ರೆ ಯಾರಿಗೆ ಹೆದರಿಕೆ ಅನ್ನೋದನ್ನ ಅಧಿಕಾರಿಗಳೇ ಕೆಲವರು ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ರೂಲ್ಸ್ ಪ್ರಕಾರ ದುಡ್ಡು ಕಟ್ಟಿ ಬಂಟಿಂಗ್ಸ್ ಅನ್ನ ಹಾಕಿದ್ರು ಅದನ್ನು ತೆಗಿತಾರೆ ಅಂದ್ರೆ ಇದು ದ್ವೇಷ ಅಲ್ಲದೆ ಇನ್ನೇನಂತ ಕರಿಬೇಕು? ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ರಿಸಿಪ್ಟ್ಗಳನ್ನು ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಯಾವುದೋ ಮಾರ್ಫ್ಡು ಎಡಿಟೆಡ್ ರಿಸಿಪ್ಟ್ ಅಲ್ಲ, ಸಿಗ್ನೇಚರು ಸೀಲು ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿರೋದು ಎಲ್ಲವೂ ಕೂಡ ಅವ್ರ ಹತ್ರ ಇದೆ. ಅಲ್ಲಿಗೆ ಯಾರನ್ನ ಪ್ರಚೋದಿಸುವಂತಹ ಕೆರಳಿಸುವಂತಹ ಕೆಲಸ ಅಧಿಕಾರಿಗಳನ್ನ ಬಳಸ್ಕೊಂಡು ಯಾರು ಮಾಡ್ತಿದ್ದಾರೆ? ಉತ್ತರ ಸಿಂಪಲ್ ಅಲ್ವಾ? ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ರಾಜ್ಯ ಸರ್ಕಾರ ಅಂಕುಶ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅನುಮತಿಯ ಬಗ್ಗೆ ಇವತ್ತು ಅಧಿಕಾರಿಗಳ ಸಭೆಯಲ್ಲಿ ಪಥಸಂಚಲನಕ್ಕೆ ಷರತ್ತನ್ನು ವಿಧಿಸುವಂತಹ ಸಾಧ್ಯತೆ ಇದೆ. ಆರ್ಎಸ್ಎಸ್ ಪಥಸಂಚಲನದ ವೇಳೆ ಲಾಠಿಗೆ ಕೊಡುವಂತಹ ಸಾಧ್ಯತೆ, ಅಧಿಕಾರಿಗಳ ಸಭೆಯ ಬಳಿಕವೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಯಾವ ರೀತಿಯ ನಿರ್ಧಾರ ಮತ್ತು ನಿರ್ಣಯ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಸರ್ಕಾರಿ ಜಾಗದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮವನ್ನು ನಡೆಸೋದಾದರೆ ಅದಕ್ಕೆ ಪರ್ಮಿಷನ್ ಬೇಕು ಅಂಥೇಳಿ ರಾಜ್ಯ ಸರ್ಕಾರ ಹೇಳಿದೆ. ಅದರಲ್ಲಿ ಯಾವ್ಯಾವ ಅಂಶಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೆ ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಇನ್ನೂ ಹೊರಬಿಡುತ್ತಿಲ್ಲ. ಹಾಗಾಗಿ ಈಗ ಆರ್ಎಸ್ಎಸ್ನ ಪಥಸಂಚಲನದ ವಿಚಾರದಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಾಗಿರುತ್ತೆ, ಅದಕ್ಕೆ ಸಂಘ ಪರಿವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅವೆಲ್ಲವೂ ಕೂಡ ತುಂಬ ಮುಖ್ಯವಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರ್ ಕೊಡಬೇಕು ಅಂತಲೇ ಅಲ್ಲಿ ಈಗ ಪಥಸಂಚಲನವನ್ನು ನಡೆಸುವುದಕ್ಕೆ ಆರ್ಎಸ್ಎಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ, ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ನಡುವೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಪಥಸಂಚಲನದ ವಿಚಾರ ಅಧಿಕಾರಿಗಳ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಏನಾಗಬಹುದು, ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬಹುದು? ಈ ನಿರ್ಧಾರಕ್ಕೆ ಆರ್ಎಸ್ಎಸ್ನವರು, ಸಂಘ ಪರಿವಾರದವರು ಸುಮ್ಮನಿರ್ತಾರಾ? ಏನಾಗ್ತಾ ಇದೆ ಬೆಳವಣಿಗೆ ಪ್ರವೀಣ್? ಹೌದು ಪ್ರೇಮ್, ಏನಂದ್ರೆ ಈಗಾಗಲೇ ಏನಂದ್ರೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಇವರಿಬ್ಬರ ಎರಡು ಜಟಾಪಟಿ ಕಳೆದ ಒಂದು ವಾರದಿಂದಲೂ ಕೂಡ ಮುಂದುವರೆದಿದೆ. ಈಗಾಗಲೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದೆ ಹೋದಂತಹ ಪ್ರಿಯಾಂಕ್ ಖರ್ಗೆ ಎಲ್ಲೊಂದ್ ಕಡೆ ಸಚಿವ ಸಂಪುಟದಲ್ಲಿ ಪರೋಕ್ಷವಾಗಿ ಒಂದಿಷ್ಟು ಏನಂದ್ರೆ ಅಂಕುಶ ತರುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಏನಂದ್ರೆ ಆರ್ಎಸ್ಎಸ್ ಕೂಡ ಹೇಗಾದ್ರೂ ಮಾಡಿ ನಾವು ಚಿತ್ತಾಪುರದಲ್ಲೂ ಕೂಡ ಆರ್ಎಸ್ಎಸ್ ನ ಶಕ್ತಿ ಏನು ಎಂಬುದನ್ನು ತೋರಿಸಿಕೊಳ್ಳಲು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ ರೀತಿಯಾದಂತಹ ಟಕ್ಕರ್ ಕೊಡಬಹುದು ಅನ್ನೋದಕ್ಕೆ ಆರ್ಎಸ್ಎಸ್ ಕೂಡ ಈಗ ನಾಳೆ ಏನಂದ್ರೆ ಅಲ್ಲಿ ಪಥಸಂಚಲನಕ್ಕೆ ಈಗಾಗಲೇ ಏನಂದ್ರೆ ಅನುಮತಿಗಾಗಿ ಏನಂದ್ರೆ ಅರ್ಜಿ ಸಲ್ಲಿಸಿದ್ರು. ಸೊ ಅದಾದ ಬಳಿಕ ನಿನ್ನೆ ರಾತ್ರಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳೇನೆಂದ್ರೆ ಆ ಇಡೀ ಚಿತ್ತಾಪುರ ಪಟ್ಟಣದಲ್ಲಿ ಅಳವಡಿಸಿರುವಂತಹ ಕೇಸರಿ ಧ್ವಜಗಳಾಗಿರ್ಬೋದು, ಭಾಗವಾ ಧ್ವಜಗಳನ್ನು ಕೂಡ ಅಲ್ಲಿನ ನಗರಸಭೆಯ ಸಿಬ್ಬಂದಿ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇದ್ಯಾವುದೂ ಕೂಡ ಈಗ ಅನುಮತಿಯನ್ನು ಪಡೆದಿಲ್ಲ. ಅವರು ಅನುಮತಿ ಪಡೆದಿರೋದು 19ನೇ ತಾರೀಕು ಮಧ್ಯಾಹ್ನದ ಸಮಯದಲ್ಲಿ ಅನುಮತಿಯನ್ನು ಪಡೆದಿದ್ದಾರೆ. ಹೀಗಾಗಿ ಮುಂಚಿತವಾಗಿ ಹಾಕಿರೋದಾಗಿ ಹೀಗಾಗಿ ನಾವು ತೆರವು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಯೋಜಕರು ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಅನುಮತಿಯನ್ನು ಪಡೆದಿದ್ವಿ, ಅನುಮತಿಯನ್ನು ಪಡೆದಿದ್ರು ಕೂಡ ಉದ್ದೇಶಪೂರ್ವಕವಾಗಿ
ಕೇಸರಿ ಭಾಗವಾ ಧ್ವಜಗಳನ್ನ ಇಲ್ಲಿ ತೆಗೆಸಲಾಗ್ತಾ ಇದೆ. ಇದು ಏನಂದ್ರೆ RSS ಮೇಲೆ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಒಂದು ದ್ವೇಷದ ರಾಜಕಾರಣ ಅಂತ RSS ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಮಧ್ಯೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚಿತ್ತಾಪುರ ಪಟ್ಟಣದ ಒಂದು ಬಜಾಜ್ ಕಲ್ಯಾಣ ಮಂಟಪದ ಬಳಿ ಏನಂದ್ರೆ RSS ಪಥಸಂಚಲನ ನಡೆಯಲಿದೆ. ಆದ್ರೆ ಪ್ರಮುಖವಾಗಿ ಈ ಒಂದು ಪಥಸಂಚಲನದಲ್ಲಿ ಲಾಠಿಗೆ ಕೋಕ್ ಕೊಡ್ತಾರಾ ಇಲ್ವಾ ಎಂಬ ಒಂದು ಅಂತಿಮ ನಿರ್ಧಾರ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಒಂದು ಸಭೆ ನಡೆಯಲಿದೆ. ಸೊ ಹೀಗಾಗಿ RSS ನ ಚಿತ್ತ ಈಗ ಸಭೆಯತ್ತ ನೆಟ್ಟಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.